ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ. ಇವತ್ತೇನು ವಿಷಯ ಅಂದರೆ ಅದು ಮಲ್ಲೇಶ್ವರಂ. ಮಲ್ಲೇಶ್ವರಂ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅದು ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ. ಮಲ್ಲೇಶ್ವರಂ ಯಾಕೆ ಫೇಮಸ್ ಅಂತ ಹೇಳಿದ್ರೆ, ಇಲ್ಲಿರೋ ದೇವಸ್ಥಾನಗಳಿಗೆ, ಸ್ಯಾಂಕಿ ಟ್ಯಾಂಕ್ಗೆ, ಫ್ಲವರ್ ಮಾರ್ಕೆಟ್ಗೆ ಮತ್ತು ಮಂತ್ರಿ ಸ್ಕ್ವೇರ್ಗೆ. ಮಲ್ಲೇಶ್ವರಂ ಅವಾಗ್ಲಿಂದಾನು ಒಂದು ಒಳ್ಳೆ ಹಾಟ್ ಸ್ಪಾಟ್. ಯಾಕೆ ಅಂದರೆ ಇದು ಮೆಜೆಸ್ಟಿಕ್ಗೆ ಹತ್ರ ಅಂತ ಹೇಳಿ, ಮತ್ತು ಇಲ್ಲಿ ಫ್ಲವರ್ ಮಾರ್ಕೆಟ್ ಇರೋದಕ್ಕೋಸ್ಕರ. ಅದಷ್ಟೇ ಅಲ್ಲದೆ ದ ಫೇಮಸ್ ರೈಟರ್ ಆರ್.ಕೆ. ನಾರಾಯಣ್ ಅವ್ರು ಬರೆದಿರೋ ದ ಮಾಲ್ಗುಡಿ ಡೇಸ್ ಅನ್ನೋ ಕಥೆಯಲ್ಲಿ ಬರೋ ಫಿಕ್ಷನಲ್ ಟೌನ್ ಮಾಲ್ಗುಡಿ ಅನ್ನೋದೇನಿದೆ, ಅದನ್ನ ಈ ಮಲ್ಲೇಶ್ವರಂ ಮತ್ತೆ ಬಸವನಗುಡಿಯಿಂದ ತಗೊಂಡಿದ್ದಾರೆ ಅಂತ ಹಳೆ ಬ್ಯಾಂಗ್ಳೂರಿಯನ್ಸ್ ನಂಬ್ತಾರೆ. ಯಾಕೆ ಅಂದ್ರೆ ಅದ್ರಲ್ಲಿ ಬರೋ ರೈಲ್ವೆ ಸ್ಟೇಷನ್ ಇಲ್ಲಿನ ಮಲ್ಲೇಶ್ವರಂ ಹಳೆ ರೈಲ್ವೆ ಸ್ಟೇಷನ್ಗೆ ಮತ್ತೆ ಬಸವನಗುಡಿಯ ಮಾರ್ಕೆಟ್ಗೆ ಹೋಲಿಕೆ ಆಗತ್ತಂತೆ. ಅದಕ್ಕೆ ಮಲ್ಲೇಶ್ವರಂಯಿಂದ ಮಾಲ್ನ, ಬಸವನಗುಡಿಯಿಂದ ಗುಡಿನ ಸೇರಿಸಿ ಮಾಲ್ಗುಡಿ ಅನ್ನೋ ಟೌನ್ ಬಗ್ಗೆ ಬರೆದಿದ್ದಾರೆ ಅಂತ ಎಷ್ಟೋ ಜನ ನಂಬ್ತಾರೆ. ಇಲ್ಲಿರೋ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಲ್ಲೇಶ್ವರಂ ಒಂಥರ ಎಮೋಷನ್ ಅಂತಾನೆ ಹೇಳ್ಬೋದು. ನಾನು ನನ್ನ 6 ವರ್ಷದ ಕಾಲೇಜ್ ಡೇಸ್ನ ಮಲ್ಲೇಶ್ವರಮಲ್ಲಿ ಕಳೆದಿದ್ದೀನಿ. ಮಲ್ಲೇಶ್ವರಮಲ್ಲಿ ಎಷ್ಟೋ ಒಳ್ಳೊಳ್ಳೆ ಜಾಗಗಳಿವೆ. ಅದರಲ್ಲಿ ಕೆಲವೊಂದು ನನ್ನ ಫೇವ್ರೇಟ್ ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಲ್ಲೇಶ್ವರಂ ದೋಸೆ ಕಾರ್ನರ್. ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಸಿಗತ್ತೆ, ಸಖತ್ತಾಗಿರತ್ತೆ. ನಾನು ನನ್ನ ಕಾಲೇಜ್ ಡೇಸಲ್ಲಿ ಇದ್ದಾಗ ಮಲ್ಲೇಶ್ವರಂನ ಎಲ್ಲ ರೋಡ್ಗೂ ಕಾಲಿಟ್ಟಿದ್ದೀನಿ. ಇಲ್ಲಿರೋ ದೋಸೆ ಥರ ಇನ್ನೆಲ್ಲೂ ನಾನು ತಿಂದೇ ಇಲ್ಲ. ನನಗೆ ಬೆಣ್ಣೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಅದ್ರ ಜೊತೆಗೆ ಈ ಖಾರದ ಚಟ್ನಿ, ಆಲೂಗಡ್ಡೆ ಪಲ್ಯ. ಒಳ್ಳೆ ಫ್ಯಾಮಿಲಿ ಇವ್ರದೆಲ್ಲ. ಭೂಮಿ ಮೇಲೆ 2 ಥರ ಜನ ಇರ್ತಾರೆ. ಒಂದು ಬದುಕೋದಕ್ಕೋಸ್ಕರ ತಿನ್ನೋರು, ಇನ್ನೊಂದು ತಿನ್ನೋದಕ್ಕೋಸ್ಕರನೇ ಬದುಕಿರೋರು. ಇದರಲ್ಲಿ ನಾನು ಟೈಪ್ 2 ಸೇರ್ಕೊಂತೀನಿ. ನನ್ನ ಪ್ರಕಾರ ಭೂಮಿ ಮೇಲೆ ಏನನ್ನೂ ಬಿಡಬಾರ್ದು, ಎಲ್ಲಾನು ಒಂದ್ಸಲ ಟೇಸ್ಟ್ ಮಾಡ್ಬಿಡ್ಬೇಕು. ಈ ದೋಸೆ ಮೇಲೆ ಅವಾಗ ಎಷ್ಟು ಆಸೆ ಇತ್ತೋ ಇವತ್ತು ಈ ದೋಸೆ ಮೇಲೆ ಅಷ್ಟೇ ಆಸೆ ಇದೆ. ನನ್ನ 2ನೇ ಫೇವ್ರೇಟ್ ಜಾಗ ಅದು ಮಲ್ಲೇಶ್ವರಂ 13 ಕ್ರಾಸಲ್ಲಿರೋ ಆಶಾ ಸ್ವೀಟ್ಸು. ಅಲ್ಲಿ ಶುಗರ್ ಫ್ರೀ ಮೈಸೂರು ಪಾಕ್ ಸಿಗುತ್ತೆ. ನಿಜ, ಶುಗರ್ ಫ್ರೀ ಮೈಸೂರು ಪಾಕ್. ಒಳಗಡೆ ಹೋಗೋದಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ವಾಲ್ ಆಫ್ ಬೆಂಗಳೂರು. ಹಂಗೆ ಇಲ್ಲಿ ಕೋಲ್ಡ್ ಬಾದಾಮ್ ಮಿಲ್ಕ್ ಸಿಗತ್ತೆ. ಸಮ್ಮರ್ ಜೊತೆ ಸಂಸಾರ ಮಾಡೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮೊದಲು ಮೈಸೂರು ಪಾಕ್ ತಿನ್ಬಿಟ್ಟು ಅದಾದ್ಮೇಲೆ ಕೋಲ್ಡ್ ಬಾದಾಮ್ ಮಿಲ್ಕ್ನ ಕುಡಿಯೋಣ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ. ಶುಗರ್ ಹಾಕಿರಲ್ಲ ಇದಕ್ಕೆ. ಮತ್ತೆ ಹಾಗಂತ ಸ್ವೀಟ್ ಇಲ್ಲ ಅಂತಲ್ಲ, ಸ್ವೀಟ್ ಇರತ್ತೆ, ಬಟ್ ಶುಗರ್ ಫ್ರೀ ಯೂಸ್ ಮಾಡಿರ್ತಾರೆ. ಇಂಡೋ ಪಾಕ್ ಅಂದ್ರೆ ನೆನಪಾಗೋದು ವರ್ಲ್ಡ್ ಕಪ್, ಮೈಸೂರು ಪಾಕ್ ಅಂದ್ರೆ ನೆನಪಾಗೋದು ಆಶಾ ಸ್ವೀಟ್ ಶಾಪ್. ಇಲ್ಲಿ ಬರೀ ಮೈಸೂರು ಪಾಕ್ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಸ್ವೀಟ್ ಸಿಗುತ್ತೆ, ಅದು ಕೂಡ ಶುಗರ್ ಫ್ರೀ ಇದೆ. ಇದು ಆಶಾ ಸ್ವೀಟ್ಸ್ನ ಸ್ಪೆಷಲ್ ಬಾದಾಮ್ ಮಿಲ್ಕ್. ಆಶಾ ಸ್ವೀಟ್ಸ್ ಬಂದು 1951 ಇಂದ ಇದೆ. ಇವ್ರದ್ದು 16 ಬ್ರಾಂಚಸ್ ಇದೆ. ನನಗೆ ಇನ್ನೊಂದು ಇಷ್ಟವಾದ ಜಾಗ ಅದು ಈಟ್ ರಾಜ. ಇಲ್ಲಿ ಯಾವುದೇ ರೀತಿ ಪೇಪರ್ ಕಪ್ಸ್ ಆಗಲಿ ಅಥವಾ ಪ್ಲಾಸ್ಟಿಕ್ಸ್ ಆಗಲಿ ಯೂಸ್ ಮಾಡಲ್ಲ. ಹಂಗೆ ಜ್ಯೂಸ್ ಕೊಡ್ತಾರೆ. ಆದರೆ ಆ ಫ್ರೂಟ್ದು ಔಟ್ರ್ ಪಾರ್ಟ್ ಏನಿರುತ್ತೆ ಅದರಲ್ಲೇ ಜ್ಯೂಸ್ ಹಾಕ್ಕೊಡ್ತಾರೆ. ಅದನ್ನು ಲಾಸ್ಟಲ್ಲಿ ತಿನ್ನಬಹುದು. ಇದು ಡ್ರ್ಯಾಗನ್ ಗ್ರೇಪ್. ನಾನು ಅವಾಗಲೇ ಹೇಳ್ದೆ ಇದು ಹೊರಗಡೆದು ತಿನ್ಬೋದು ಅಂತ. ಡ್ರ್ಯಾಗನ್ ಫ್ರೂಟ್ ಯಾರು ತಿನ್ನಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಏನು ಅಂದ್ರೆ ಇವ್ರ ಕಾನ್ಸೆಪ್ಟು ಎಲ್ಲ ಬಯೋಡಿಗ್ರೇಡಬಲ್ ವೇಸ್ಟ್. ಮತ್ತೆ 3 ಸಲ ರೀಫಿಲ್ ಇರುತ್ತೆ, ಕೊಡ್ತಾರೆ. ಇನ್ನೊಂದು ಸಲ ಇರತ್ತಲ್ಲ, 2 ಸಲನಾ? ನನ್ನ ಪ್ರಕಾರ ಈಟ್ ರಾಜ ಅನ್ನೋ ಬದಲು ಡ್ರಿಂಕ್ ರಾಜ ಅಂತ ಇರಬೇಕಾಗಿತ್ತು.
ಮತ್ತೆ ಇಲ್ಲಿ ಸಖತ್ತಾಗಿ ಬರ್ದಿದ್ದಾರೆ, ನೋಡ್ ಗುರು ಟಿಶ್ಯೂ ಕೊಟ್ಟಿಲ್ಲ, ನಮ್ಮ ಅಪ್ಪನಾಣೆಗೂ ಟಿಶ್ಯೂ ಕೊಡೋದು ಇಲ್ಲ ಅಂತೆ. ಸೂಪರ್. ಹೀಗೆ ಮಲ್ಲೇಶ್ವರಮಲ್ಲಿ ಇನ್ನೂ ಎಷ್ಟೋ ಒಳ್ಳೊಳ್ಳೆ ಜಾಗಗಳಿದೆ. ನೀವೇನಾದರೂ ಮಲ್ಲೇಶ್ವರಂ ಸುತ್ತಮುತ್ತಲಿರೋ ಕಾಲೇಜಲ್ಲಿ ಓದ್ತಿದ್ದು ನಿಮ್ಮ ಫ್ರೆಂಡ್ಸ್ ಜೊತೆನೋ ಅಥವಾ ನಿಮ್ಮ ಇಷ್ಟಪಡ್ತಿರೋರ ಜೊತೆಗೋ ಬೆಳಗ್ಗೆ CTR ಅಲ್ಲಿ ನಾಷ್ಟ ಮಾಡಿಕೊಂಡು ಹಾಗೆ ಸುಮ್ಮನೆ ಮಂತ್ರಿ ಮಾಲ್ಗೆ ಹೋಗಿ ಮಧ್ಯಾಹ್ನ ಒಂದು ಫಿಲಮ್ ನೋಡಿಕೊಂಡು ಅಲ್ಲಿಂದ ಮತ್ತೆ ಮಲ್ಲೇಶ್ವರಂ ಮಾರ್ಕೆಟ್ ರೋಡಲ್ಲಿ ವಾಕಿಂಗ್ ಮಾಡಿಕೊಂಡು ಸಂಜೆ ಎಗ್ ರೈಸ್ ಪಾಯಿಂಟಿಗೆ ಬಂದು ಎಗ್ ರೈಸ್ ತಿನ್ಕೊಂಡು ಮನೆಗೆ ಹೋಗೋದು, ಇದಿಷ್ಟೂ ನೀವು ಮಾಡ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕಾಲೇಜ್ ಡೇಸಲ್ಲಿ ನೀವೇನೋ ಕಳ್ಕೊತಾ ಇದ್ದೀರಾ ಅಂತ ಅರ್ಥ. ಈ ಮಲ್ಲೇಶ್ವರಂ ರೋಡ್ಗಳಲ್ಲಿ ಆ ವಾಕ್ ಮಾಡೋದೇ ಒಂಥರ ಮಜಾ. ಮತ್ತು ಇನ್ನೊಂದು ಯಾವಾಗಲೂ ಅಷ್ಟೇ ಬೇಜಾನ್ ಜನ ಇರ್ತಾರೆ. ಅದೇನಕ್ಕೆ ಇರ್ತಾರೆ ನನಗೂ ಗೊತ್ತಿಲ್ಲ. ಇನ್ನು ಹಬ್ಬ ಅಂತ ಏನಾದರೂ ಬಂದ್ಬಿಟ್ರೆ ಅಂತೂ ಕಾಲಿಡೋದಕ್ಕೆ ಆಗಲ್ಲ, ಮತ್ತು ಪಾರ್ಕಿಂಗಿಗೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ನನ್ನ ಕಣ್ಣಿಗೆ ಮಲ್ಲೇಶ್ವರಂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದೇ ಥರ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.